ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಆಗಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಆಗಲೇಬೇಕು, ಬಂದ್ ಆಗಲೇಬೇಕು, ಬಂದ್ ಆಗಲೇಬೇಕು. ಜಿಲ್ಲಾಧಿಕಾರಿ ಅವರು ಖಾಸಗಿ ಮಾರುಕಟ್ಟೆಯನ್ನು ತಕ್ಷಣ ಸೀಸ್ ಮಾಡಲೇಬೇಕು. ಜಿಲ್ಲಾಧಿಕಾರಿ ಅವರು ತಕ್ಷಣ ಖಾಸಗಿ ಮಾರುಕಟ್ಟೆಯನ್ನು ಸೀಸ್ ಮಾಡಲೇಬೇಕು. ರೈತ ಗುಂಡಾಗಿರಿ, ರೈತರ ಮೇಲೆ ಗುಂಡಾಗಿರಿ ಮಾಡುತ್ತಿರುವ ವ್ಯಾಪಾರಸ್ಥರನ್ನು ಅರೆಸ್ಟ್ ಮಾಡಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ಖಾಸಗೀಕರಣ ಮಾರುಕಟ್ಟೆಯನ್ನು ಬಂದ್ ಮಾಡದೇ ಇರತಕ್ಕಂಥ ಸರ್ಕಾರಕ್ಕೆ ಎಪಿಎಂಸಿ ಮರುಸ್ಥಾಪನೆ ಆಗಲೇಬೇಕು. ಎಪಿಎಂಸಿ ಮರುಸ್ಥಾಪನೆ ಆಗಲೇಬೇಕು. ಎಪಿಎಂಸಿ ಮರುಸ್ಥಾಪನೆ ಆಗಲೇಬೇಕು. ಮರುಸ್ಥಾಪನೆ ಆಗಲೇಬೇಕು. ಸುಭಾಷ್ हे पडत नाही. कर्नाटक राज्य रैत संघಕ್ಕೆ कर्नाटक राज्य रैत संघಕ್ಕೆ ಸೇನೆಗೆ ಬರ್ರಿ ಚಲೋಣ ಬರ್ರಿ. ಬೆಳಗಾವಿಯ ಎಪಿಎಂಸಿ ಸರ್ಕಾರ ಸಂಸ್ಥೆಯನ್ನು ಉಳಿಸಬೇಕಂತೇಳಿ ಎಲ್ಲ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ, ಸಾಮಾಜಿಕ ಹೋರಾಟಗಾರ ನೇತೃತ್ವದಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಕಣ್ಣೆತ್ತರಿಸುವ ಕೆಲಸವನ್ನು ಮಾಡಿ ನಿನ್ನೆ ಬೆಳಗಾವಿಯಲ್ಲಿ ಅನಧಿಕೃತವಾಗಿ ತಲೆಯಾದಂಥ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ ಅಸೋಸಿಯೇಷನ್ ಕೊಟ್ಟಂಥ ಪರವಾನಗಿಯನ್ನು ಕೃಷಿ ಇಲಾಖೆ ಮಾರುಕಟ್ಟೆ ನಿರ್ದೇಶಕರು ನಿನ್ನೆ 15/9/2025ರಿಂದ ತಕ್ಷಣ ರದ್ದುಪಡಿಸಬೇಕಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯ ಜಿಲ್ಲಾಡಳಿತ, ಸಂಬಂಧಿಸಿದ ಇಲಾಖೆಗಳು ಕೂಡಿ ಅನಧಿಕೃತವಾದಂಥ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆನ ಕೂಡಲೇ ಅದನ್ನು ಸೀಸ್ ಮಾಡಿ ತಮ್ಮ ಸುಪರ್ದಿಗೆ ಪಡ್ಕೋಬೇಕು. 25/8/2025ರಂದು ಬೆಳಗಾವಿಯ ನಗರಾಭಿವೃದ್ಧಿ ಪ್ರಾಧಿಕಾರವು ಕೂಡ ಅನಧಿಕೃತ ಕಟ್ಟಡವಾದ ಬಗ್ಗೆ ತನ್ನ ಪರವಾನಗಿಯನ್ನು ಹಿಂಪಡೆದಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ತಕ್ಷಣ ಸೀಸ್ ಮಾಡಿ ಎಲ್ಲ ರೈತರ ತರಕಾರಿಗಳನ್ನ ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕು. ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಆದಂತಹ ಸಾಕಷ್ಟು ಅವ್ಯವಹಾರಗಳು, ಭ್ರಷ್ಟಾಚಾರ, ರೈತರ ಮೇಲೆ ಒತ್ತಡ, ಖಾಸಗಿ ಕಂಪನಿ ಅನ್ನುವಂಥ ಒಂದು ಹುಟ್ಟು ಹಾಕಿ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟವನ್ನು ತಂದಂತ ತಮ್ಮೆಲ್ಲ ಗೊತ್ತಿದ್ದ ವಿಷಯ. ಇದೆಲ್ಲ ಪರಿಣಾಮವಾಗಿ ಇವತ್ತು ಸಾಕಷ್ಟು ಜನ, ನೂರಾರು ರೈತರು ಇನ್ನೂ ಜನ ಬರ್ತಾ ಇದ್ದಾರೆ, ತಮ್ಮ ಒಡಲನ್ನು ಇವತ್ತು ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ರೈತರಿಗೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದ್ದಿರಲಿಲ್ಲ. ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿ ರೈತರಿಗೆ ಅವಕಾಶ ಇದ್ದಿರಲಿಲ್ಲ. ಇವತ್ತು ಎಪಿಎಂಸಿ ಮಾರುಕಟ್ಟೆ ಸ್ಥಳಾಂತರವಾಗೋದ್ರಿಂದ ನಮ್ಮ ರೈತರಿಗೆ ಯಾವುದೇ ಸಂಕಷ್ಟ ಆಗಲಿ, ತೊಂದರೆ ಆದರೂ ಕೂಡ ಶಾಸನಬದ್ಧ ಪರಿಹಾರ ಮತ್ತು ನ್ಯಾಯಸಮ್ಮತ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಸಂಬಂಧಾಗಿ ನಿನ್ನೆ ಮಾಡಿದಂಥ ಆದೇಶವನ್ನು ಜಿಲ್ಲಾಧಿಕಾರಿ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಬೇಕು, ತಕ್ಷಣ ಇದನ್ನು ಸೀಸ್ ಮಾಡಬೇಕು. ಇಲ್ಲಾಂದ್ರೆ ಮುಂದಾಗ್ತಕ್ಕಂಥ ಅನಾಹುತಗಳು ಜಿಲ್ಲಾಡಳಿತ ಕಾರಣ ಆಗ್ತದೆ. ಈಗಾಗಲೇ ಸಾಕಷ್ಟು ರೈತರು ತಮ್ಮ ಸಂಕಷ್ಟವನ್ನು
ಮೊದಲೇ ಇಟ್ಕೊಂಡಿದ್ರು. ಇವತ್ತೆಲ್ಲ ಹೊಡೆದಿದೆ ತಮ್ಮೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನ ರೈತರು, ಚುನಪ್ಪ ಪೂಜಾರಿ ಅವರು, ನಮ್ಮ ಶಶಿಕಾಂತ್ ಪಡ್ಸಲಿ ಗುರುಗಳು ಬಂದಿದ್ದಾರೆ, ನಮ್ಮ ಸಾಮಾಜಿಕ ಹೋರಾಟಗಾರ ಸುಜಿತ್ ಮುಳುಗುಂದವರು, ರಾಜು ಟೊಪ್ಪಣ್ಣವರು, ನಮ್ಮ ವಕೀಲರಂತ ನಿತಿನ್ ಬೋಳ್ಬಂದಿ ಅವರು, ಇನ್ನು CITU ನಾಯಕರಂತ GV ಕುಲಕರ್ಣಿ, ಮಹಿಳಾ ಘಟಕದ ಅಧ್ಯಕ್ಷರು, ಇನ್ನೂ ಹಲವಾರು ಜನ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ರು. ಇವತ್ತು ನಮ್ಮ ಇವರು ನಮ್ಮ ಕಾಗಣಿಕರ್ ಶಿವಾಜನ್ನ ಕಾಗಣಿಕರ್ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಸರ್ಕಾರದ ಆದೇಶವನ್ನ ರದ್ದು ಮಾಡಲಿಕ್ಕೆ, APMC ಜೈ ಕಿಸಾನ್ ಮಾರ್ಗ ರದ್ದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರ ಮಾಡಿದ ಆದೇಶವನ್ನ ಕೂಡಲೇ APMCಗೆ ಪುನಃಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಕೆಲವೊಂದು ಅಧಿಕಾರಿಗಳಿಂದ ಮಾಹಿತಿ ಬರ್ತಾ ಇದೆ, ಅಲ್ಲಿ ಜೈ ಕಿಸಾನ್ ಮಾರ್ಕೆಟ್ಗೆ ಹೋದಲ್ಲಿ ಕೆಲವೊಂದು ಆವಾಜ್ ಹಾಕೋದು, ವ್ಯತಿರಿಕ್ತವಾಗಿ ಮಾತಾಡೋದು, ಅಶ್ಲೀಲವಾಗಿ ಬೇಯುವಂತ ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಹೋರಾಟಗಳು ಕಾನೂನು ಪರವಾಗಿರ್ತವೆ, ಕಾನೂನುಬದ್ಧವಾಗಿರ್ತವೆ, ವೈಚಾರಿಕ ಚಿಂತನೆ ಇರ್ತಾವೆ ಹೊರತಾಗಿ ಯಾವ ಅಧಿಕಾರಿಗಳು ಆ ಕಾನೂನು ಬಾಹಿರ ಕೆಲಸಗಳಿಗೆ ಹೆದರುವಂತ ಪ್ರಶ್ನೆ ಇಲ್ಲ. ಉತ್ತಮವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಸದಾ ನಮ್ಮ ಬೆಂಬಲ ಅಂತ ಹೇಳಿಕೆ ಚೆನ್ನಾಗಿ ಪಡ್ತಾ ಇದ್ದೀವಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಸರ್, ರೈತರಿಗೆ ಏನು ಹೇಳ್ತೀರಿ? ಇವತ್ತು ಏನು ಸುಮಾರು 3-4 ವರ್ಷದ ನಿರಂತರ ಹೋರಾಟ ಮತ್ತು ಅಲ್ಲಿ ಆಗ್ತಕ್ಕಂಥ ಏನು ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ರೈತರಿಗೆ ಮೋಸ. ಯಾಕಪ್ಪ ಅಂತಂದ್ರೆ ಅಲ್ಲಿ ಯಾವ ರೀತಿ ಅಧಿಕಾರಿಗಳು ನೇಮಕ್ಕಿಲ್ಲ, ಅವರು ಮನುಷ್ಯ ಬಂದಂಗೆ ಇವತ್ತು ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಅಲ್ಲಿ ವ್ಯಾಪಾರಸ್ಥರು ನಡೆಸಿರು. ಅದು ಸಾಕಷ್ಟು ಸಾರ್ವಜನಿಕರ ತೊಂದರೆ ಇದ್ರೂ ಕೂಡ ಇವತ್ತು ಅದು ಲೈಸೆನ್ಸ್ ಇರಾಂತ್ರಿ ಅವರ ತಮ್ಮ ಮೆರವಣಿಗೆ ನಡೆಸತ್ತೀರ. ಸರ್ಕಾರ ನಿನ್ನೆ ಏನೋ ಹೋರಾಟ ಮತ್ತು ಎಲ್ಲರ ಫಲದಿಂದ ಆ ಲೈಸೆನ್ಸ್ ಅನ್ನು ರದ್ದು ಮಾಡ್ಯಾರು. ಲೈಸೆನ್ಸ್ ರದ್ದು ಮಾಡಿ ನಿನ್ನೆ ಜಿಲ್ಲಾಡಳಿತ ಮತ್ತು ಈ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಹೋಗಿ ಅಲ್ಲಿ ಅದನ್ನ ಸಂಪೂರ್ಣ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದ್ರೆ 48 ಗಂಟೆ ಒಳಗ ನೀವು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ನೀವು ಕಡಿಕೆ ತಕ್ಕೋರಿ, ಇಲ್ಲಿ ಯಾವ ಕೂಡ ವ್ಯಾಪಾರ ಚಟುವಟಿಕೆ ಮಾಡಬಾರ್ದು ಅಂತೇಳಿ ಅವರಿಗೆ ಕಂಡೀಷನ್ವಾಗಿ ನೋಟಿಸ್ ಕೊಟ್ಟು ಬಂದರು. ಅವ್ರು ಇದ್ದಾಗೂ ಕೂಡ ಇವತ್ತಲ್ಲಿ ಪೊಲೀಸ್ ಬಂದೋಬಸ್ತಿ ಐತಿ, ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾಗೂ ಕೂಡ ರಾತ್ರಿ ಹೊತ್ತ ಇವತ್ತ 300-400 ಮಂದಿನ ರೈತರನ್ನ ಗುಂಡಾಗಿರಿ ರೈತರನ್ನ ಕರೆಸಿ ಕೈಯಾಗ ಚಾಕು ಬಡಿಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆ ಮೇಲೆ ಮತ್ತು ಇವತ್ತು ಅಧಿಕಾರಿಗಳ ಮೇಲೆ ಆವಾಜನ್ನು ಹಾಕಿ ಅಲ್ಲಿ ವ್ಯಾಪಾರ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಇವತ್ತ ಅವ್ರು ಗುಂಡಾಗಿರಿ ಮಾಡ್ಯಾರು. ಆ ವ್ಯಾಪಾರಸ್ಥರ ಮೇಲೆ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕಬೇಕು, 307 ಕೇಸ್ ಹಾಕ್ಬೇಕು. ಯಾಕಂದ್ರೆ ಕೈಯಾಗ ಅವರ ಚಾಕು ತಗೊಂಡ್ಬರ್ತಾರು, ಬಡಿಗೆ ತಗೊಂಡ್ಬರ್ತಾರಪ್ಪ ಅಂತಂದ್ರ ಇವತ್ತು ಕಾನೂನನ್ನ ಕೊಲ್ತಕ್ಕಂಥ ಕೆಲಸ ಮಾಡತ್ತಾರ. ಅವ್ರ ಲೈಸೆನ್ಸ್ ರದ್ದು ಆತಪ್ಪ ಅಂತಂದ್ರೆ ಅವ್ರಿಗೆ ಕೆಲಸ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ರೈತರು ತಾವೆಲ್ಲರೂ ಕೂಡ ಇವತ್ತೇನ ನಮ್ಮ ಕೃಷಿ ಮಾರುಕಟ್ಟೆ ಬೆಳಗಾವದಾಗ 90 ಎಕರೆ ಜಮೀನದಾಗ ಐತಿ, ಅದೆಲ್ಲ ಕೂಡ ಸದೃಢವಾಗೈತಿ. ತಮಗ ಈ ರೈತರಿಗೆ ಒಳ್ಳೇದಾಗೋದಕ್ಕಾಗಿ ಇವತ್ತ ಸಾಕಷ್ಟು ಅನುಕೂಲ ಇರ್ತಕ್ಕಂಥ ಚಟುವಟಿಕೆ ಐತಿ. ಅದಕ್ಕಾಗಿ ಇವತ್ತು ಸರ್ಕಾರ ಅದನ್ನ ತಕ್ಷಣ ಇವತ್ತೇನೈತಿ ಇವತ್ತಿನ ಜಿಲ್ಲಾಧಿಕಾರಿ ತಕ್ಷಣ ಅದನ್ನ ಸೀಜ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅದಕ್ಕಾಗಿ ಇವತ್ತು ಸಾವಿರಾರು ಮಂದಿ ರೈತರು ನಾವೆಲ್ಲ ಸೇರಿದೀವಿ. ಈಗ ಜಿಲ್ಲಾಧಿಕಾರಿ ತಕ್ಷಣ ಬರಬೇಕು, ಬಂದ ತಕ್ಷಣ ಅದನ್ನ ಸೀಜ್ ಮಾಡಿ ಅಲ್ಲಿ ಯಾವ ಕೂಡ ಚಟುವಟಿಕೆ ಆಗದ ರೀತಿಯೊಳಗೆ ಜಿಲ್ಲಾಡಳಿತ ಮಾಡಬೇಕು. ಇಲ್ಲಾಂದ್ರೆ ಕಾನೂನನ್ನ ಜಿಲ್ಲಾಡಳಿತ ಹಾಳು ಮಾಡಿದಂಗೆ ಆಕತಿ, ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಹಾಳು ಮಾಡಿದಂಗೆ ಆಕತಿ. ಯಾಕಂದ್ರೆ ರೈತರ ಮೇಲೆ 200 ಮಂದಿ ಬಡಿಗೆ ತಗೊಂಡು ಗುಂಡಾಗಿರಿ ಮಾಡ್ತಾರಪ್ಪ ಅಂದ್ರೆ ಇವತ್ತು ನೀವೆಲ್ಲರೂ ಏನ್ ಮಾಡತ್ರಿ? ಕಾನೂನು ವ್ಯವಸ್ಥೆ ತಕ್ಷಣ ಬಂದ್ ಮಾಡ್ತಕ್ಕಂಥ ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ರೈತ ಹೋರಾಟಕ್ಕೆ ಯಾರು ಅಧ್ಯಕ್ಷರು ರೆಗ್ಯುಲರ್ ಬರೋರು ಗೊತ್ತಾಗ್ತಾರೆ, ನೀವು ಹೊಸಬ್ರು ಇದ್ರೆ ಅವ್ರಿಗೆ ಗೊತ್ತಾಗೋದು ನಮ್ಮ ಆಫೀಸರ್. ನಾವೇನ್ ಮಾಡ್ಬೇಕಂದ್ರೆ
ಕಾರ್ಯ ನಡೆಸ್ತಾರ ಕಿಶೋರ್ ಆದೇಶ ಮಾಡೋಣ ಬ್ರಹ್ಮಾಸ್ ಮಾಡೋದ ಕೆಲಸ ಮಾಡ್ತಾರೆ ಇವರೆಲ್ಲ ಕೆಲಸ ಮಾಡ್ತಾರೆ ಬಂದ್ ಮಾಡಿ ನೋಡಪ್ಪ ಭಾರತ್ ಮಾತಾ ಜಿಲ್ಲಾಧಿಕಾರಿ ಅವರು ಬರಲೇಬೇಕು ಯಾರು ಹೊರಗೋರು ಖಾಸಗಿ ಮಾರುಕಟ್ಟೆಯನ್ನು ಬಂದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಖಾಸಗಿ ಮಾರುಕಟ್ಟೆಯನ್ನು ಬಂದ್ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ
ರೈತ ವಿರೋಧಿ ಸರ್ಕಾರಕ್ಕೆ ವಿಶ್ವನಾಥ ಏನು ಖಾಸಗಿ ಮಾರುಕಟ್ಟೆಯಲ್ಲಿ ರೈತರು ರೈತ ಬಂಧುಗಳಲ್ಲಿ ವಿನಂತಿ ಅಂದ್ರೆ ಕೊಡ್ರಿ ಎಲ್ಲರೂ ಕೊಡ್ರಿ ರಾಕೇಶ್ ಗೌಡ ಪಾಟೀಲ್ ಅಂತ ಹೇಳಿ ರಾಕೇಶ್ ಗೌಡ ಪಾಟೀಲ್ ಅಂತ ಹೇಳಿ ಏನಾಗಿದೆ ಅಂದ್ರೆ ಎಲ್ಲ ಕೊಡ್ರಿ ರಾಕೇಶ್ ಗೌಡ ಪಾಟೀಲ್